ಕ್ರಿಕೆಟ್ ಸ್ಟೇಡಿಯಂ ಅಂತ ನೋಡಿ ಯಾವಾಗಲೂ ಕನ್ಫ್ಯೂಷನ್ ಇದೆ. ನಿಮಗೆ ಸ್ಪಷ್ಟ ಹೇಳ್ಬಿಡ್ತೀನಿ. ಏನು ಅಲ್ಲಿ VTU ಪಕ್ಕದಲ್ಲಿ ಏನಿತ್ತು ಜಾಗ, ಆ ಜಾಗದಲ್ಲಿ ಸಾತುಗಳ್ಳಿ ಹತ್ರ ಜಾಗದಲ್ಲಿ 19 ಎಕರೆ 20 ಗುಂಟ ಜಾಗ ಇತ್ತು. ಅದ್ರ ಮಧ್ಯದಲ್ಲಿ ಒಂದು ನೀರಿಲ್ಲ ಕೆರೆ ಇದೆ. ಆದರೆ ಸುಪ್ರೀಂ ಕೋರ್ಟ್ದು ಏನು NGTದು ಏನು ನಾರ್ಮ್ಸ್ ಇದೆ, ಕೆರೆಗೆ ನೀರು ಬರಲಿಲ್ಲ ಅಂತಂದ್ರೆ ಕೆರೆ ಮಾತ್ರ ಮುಟ್ಟಂಗಿಲ್ಲ. ಅವರಿಗೆ 6 ಎಕರೆ ಜಾಗ, ಗ್ರೌಂಡಿಗೆ 6 ಎಕರೆ ಜಾಗ ಫ್ಲಾಟ್ ಲ್ಯಾಂಡ್ ಅವ್ರು ಮಾಡಬೇಕು. ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಹೇಳಿದರೆ ಮತ್ತೊಂದು 5 ಎಕರೆ ಬೇಕು. 11 ಎಕರೆ ಕ್ಲಿಯರ್ ಲ್ಯಾಂಡ್ ಒಂದೇ ಒಂದು ಪೀಸಲ್ಲಿ ಬೇಕು. ಈ 11 ಎಕರೆ ಜಾಗನ ನಮ್ಮ ಕೊಡೋಕ್ಕೆ ಕೆರೆ ಮಧ್ಯದಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಏನೂ ಮಾಡೋಂಗಿಲ್ಲ. ಕೆರೆನ ಮಾತು ಅಂದರೆ ನೀವೇ ಬರೀತೀರಿ ಕೆರೆ ಹಾಳು ಮಾಡಿದ್ದಾರೆ ಅಂತ. ಆಯಿತು, ಅಲ್ಲೊಂದು ನಿಮಿಷ. ಅದಕ್ಕೆ ಹಾಗಾಗಿ ಮತ್ತೆ ಯಾರಾದರೂ ಒಂದು RTI ಹಾಕ್ಬಿಟ್ಟು ಮತ್ತೆ ನಮಗೆ ಕ್ವಾಟ್ಲ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಯಿತು. ಕೆರೆ ಶಿಫ್ಟ್ ಮಾಡ್ಬೋದಾ ಅಂತ ಅದನ್ನು ಕೇಳಿದು, ಒಂದು ಕಾರ್ನರಿಗೆ ಶಿಫ್ಟ್ ಮಾಡೋಣ ಅಂತ ನೋಡಿದು. NGT ನಾರ್ಮ್ಸಲ್ಲಿ ಕೆರೆನೂ ಶಿಫ್ಟ್ ಮಾಡೋಂಗಿಲ್ಲ, ಅದ್ರ ಒರಿಜಿನಲ್ ನೇಚರ್ ಕಳ್ಕೊಂಡಿದ್ರು ಶಿಫ್ಟ್ ಮಾಡೋಂಗಿಲ್ಲ ಅಂತ ಆಯಿತು. ಹಾಗಾಗಿ ನಾವು ಎಲ್ಲ ಹೇಳ್ತೀನಿ, ಅದನ್ನು ಕ್ಯಾಬಿನೆಟ್ವರೆಗೂ ತಗೊಂಬಂದು ಆಮೇಲೆ ಹೋಲ್ಡ್ ಮಾಡಿಸಿದೆ. ಇದಾಗಲ್ಲ ಅಂತ ಹೇಳಿದ್ಮೇಲೆ ಎಲ್ಲ ಅಭಿಪ್ರಾಯ ಅಜಯ್ ನಾಗಭೂಷಣ್ ಅವ್ರ ಹತ್ರ ಹೋಗಿ 2 ಸರಿ ಮೀಟಿಂಗ್ ಮಾಡಿ, ಸರ್ ಇದು ಏನೂ ಆಗಲ್ಲ, ಕೊನೆಗೆ ಅದು ಹೋಲ್ಡ್ ಆಗಿಬಿಡುತ್ತೆ ಅಂತಂದರು. ಕೊನೆಗೆ ಉಯ್ಲಾಳು ಹತ್ರ 26 ಎಕರೆ ಜಾಗ ಸಿಕ್ತು ನಮಗೆ ಲ್ಯಾಂಡು. ಅದನ್ನು ಆ ಜಾಗನ ಎಲ್ಲ ಆಗಿ RC ಅವ್ರ ಹತ್ರನೂ ಕ್ಲಿಯರ್ ಮಾಡಿಸಿ ಅದನ್ನು ಹೋಗಿ ರೆವಿನ್ಯೂ ಸೆಕ್ರೆಟರಿಗೆ ಹೋಗಿತ್ತು. ಅದು ಥ್ರೂ RC ಮುಖಾಂತರ ಬರಬೇಕು ಅಂತ ಹೇಳ್ಬಿಟ್ಟು ಫೈಲ್ ವಾಪಸ್ ಹಾಕಿದ್ರು. ನಾವು DC ಅವರಿಂದ ಡೈರೆಕ್ಟ್ ಕಳಿಸಿದ್ದು. ಹಾಗಾಗಿ ವಾಪಸ್ ಫೈಲನ್ನು ರಿಕಾಲ್ ಮಾಡಿಸಿ RC ಅವ್ರ ಹತ್ರ ಕ್ಲಿಯರ್ ಮಾಡಿಸಿ, ಯಾಕಂದರೆ ಸ್ಪಾಟ್ ವಿಸಿಟ್ ಎಲ್ಲರೂ ಅಷ್ಟು ಪ್ರೊಸೆಸನ್ನು ಮತ್ತೆ ಮಾಡ್ತಾರೆ. ಸ್ಪಾಟ್ ವಿಸಿಟ್ ಮಾಡಿ 26 ಎಕರೆ ಕಳಿಸಿದ್ದೀವಿ. ಈಗ ರೆವಿನ್ಯೂ ಸೆಕ್ರೆಟರಿ ಹತ್ರ ಹೋಗಿದೆ. ರೆವಿನ್ಯೂ ಸೆಕ್ರೆಟರಿ ಅದಕ್ಕೆ ನೋಟ್ ಬರೆದು ಕ್ಯಾಬಿನೆಟ್ ನೋಟಿಗೆ ಹಾಕಿದ್ರೆ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಕೊಟ್ಟಾದ ಕೂಡಲೇ ಅವ್ರು ಏನು ಮಾರ್ಕೆಟ್ ಬೆಲೆ ಅಂತ ಹೇಳ್ಬೋದು, 50% ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಏನಾದ್ರು ಕೊಡ್ತಾರೆ. ಅದು ಕೊಟ್ಟು ಕೂಡಲೇ ಇಮಿಡಿಯೇಟಾಗಿ ಇವರು KSAದವರು, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿಯವರು ದುಡ್ಡು ಕೊಡ್ತಾರೆ. KSCA ಅವ್ರಿಗೆ ಕೊಡೋದು. ಅವ್ರು ಕೊಡ್ತಾರೆ. ಕೊಟ್ಟಾದ ಕೂಡಲೇ ನಮಗೆ ಅವರು ಹೆಚ್ಚು ಕಡಿಮೆ 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಸ್ಟೇಡಿಯಂ ಆಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಇರೋ ಟೈಮ್ ಒಳಗಡೆ ನಾನು ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದು. 10 ಕೋಟಿ ರೂಪಾಯಿ ಅದಕ್ಕೂ ಬಜೆಟಲ್ಲೇ ಕೊಡಿಸ್ಬಿಟ್ಟಿದ್ದೀನಿ. 10 ಕೋಟಿ ರೂಪಾಯಿ DPR ಮಾಡೋಕ್ಕೆ ಕೊಡಿಸಿದ್ದೀನಿ. ಇದೇನಕ್ಕೆ ಅಂದರೆ ಆ ಔಟರ್ ಪೆರಿಫೆರಲ್ ರಿಂಗ್ ರೋಡು ಉಯ್ಲಾಳನಲ್ಲಿ ಬರ್ತಾ ಇರುವಂಥ ಕ್ರಿಕೆಟ್ ಸ್ಟೇಡಿಯಮ್ ಪಕ್ಕದಲ್ಲೇ ಬರಬೇಕು ಅಂತ. ಯಾಕಂದರೆ ಮುಂದೆ ಟ್ರಾಫಿಕ್ ಜಾಮ್ ಆಗ್ಬೋದು. ಬೋಗಾದಿ ರೋಡ್ ಆಲ್ರೆಡಿ ಕಂಜೆಸ್ಟೆಡ್ ಇದೆ. ಹಾಗಾಗಿ ನಮಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಪ್ಲಾನ್ ಮಾಡಿ ನಿಮಗೆ ನಾನು ಪತ್ರಕರ್ತರನ್ನೇ ಕೇಳ್ತೀನಿ, ನಿಮ್ಮ ಕ್ರಿಕೆಟ್ ಸ್ಟೇಡಿಯಂ ಬೇಡ ಅಂದರೆ ಪ್ರತಾಪ್ ಸಿಂಹ ಆರಾಮಾಗಿರ್ತಾನೆ. ನಿಮ್ಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಬೇಡ ಅಂದರೆ ಇಲ್ಲ. ಅಲ್ಲ, ನೀವು ಕೇಳ್ತೀರಿ, ರೈತ ಸಂಘ ಕೇಳ್ತೀರಿ. ರೈತ ಸಂಘದವರು ಕೇಳ್ತಾ ಇರ್ತಾರೆ. ನಾವು ಅವ್ರ ಹೋರಾಟ, ಅವ್ರ ಯೋಚನೆ, ನಾನೇನು ತಪ್ಪು ಅಂತ ಹೇಳಲ್ಲ. ನಾನು ಅವ್ರನ್ನೇನು ವಿರೋಧಿಸೋಕೆ ಹೋಗಲ್ಲ. ಮೈಸೂರಿಗೆ ಏನು ಒಳ್ಳೇದಾಗಬೇಕು ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಮೈಸೂರಿಗೆ ಈಗ ಏನು ತಂದ್ರೂ ಕೂಡ, ಈಗ ಹೈ ಟೆನ್ಷನ್ ವೈರ್ದ ವಿಚಾರದಲ್ಲಿ ತಕರಾರು ಮಾಡಿರೋ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಮಾಡಿದ್ವಲ್ಲ, ICD ಮಾಡಿದ್ದು, ಅಲ್ಲೂ ಕೂಡ ವಿರೋಧಿಸಿರೋ. ಕೊನೆಗೆ ನಾವು ಅಲ್ಲಿ ಕುಲ್ಲ ಮಾಡಿಸ್ಬಿಟ್ಟು ಅದನ್ನು ICD ಮಾಡಿಸ್ತು. ಈಗ ರೆಡಿ ಫಾರ್ ಇನಾಗ್ರೇಷನ್. ಬೇಡ ಅಂತ ಹೇಳೋರು ಇರ್ತಾರೆ. ಈಗ ರೋಪ್ವೇ ನಾವು ಬೇಡ ಅಂತ ನಮ್ಮ ಸರ್ಕಾರ ಇದ್ದಾಗಲೇ ಬಸವರಾಜ ಬೊಮ್ಮಾಯಿ ಅನೌನ್ಸ್ ಮಾಡಿ ದುಡ್ಡು ರಿಲೀಸಿಗೆ ಬಂತು. ರೋಪ್ವೇ ಯಾವುದೇ ಕಾರಣಕ್ಕೂ ಬೇಡ ಅಂತ GT ದೇವೇಗೌಡರ ಸಾಹೇಬ್ರ ನೇತೃತ್ವದಲ್ಲಿ ಸಭೆ ಮಾಡಿದ್ದು ನಾವು DC ಆಫೀಸ್ನಲ್ಲೇ ಮಾಡಿಬಿಟ್ಟು ನಾವಿಬ್ಬರು ಕೂಡ ವಿರೋಧಿಸಿದ್ದು. ಬೇಡ, ಜನ ಬೆಟ್ಟಕ್ಕೆ ಹೋಗೋದು ಭಕ್ತಿಗೋಸ್ಕರ, ತಾಯಿ ಮೇಲೆ ಶ್ರದ್ಧೆಯಿಂದ ಹೋಗ್ತಾ ಇರೋದು, ಟೂರಿಸ್ಟ್ ಸ್ಪಾಟ್ ಅಲ್ಲ ಅದು. ಹಾಗಾಗಿ ನಾವು ರೋಪ್ವೇ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಅವತ್ತೇ ನಾವು ತೀರ್ಮಾನ ಮಾಡೋದು. ರೋಪ್ವೇ ನಂದಿ ಹಿಲ್ಸ್ಗೆ ಹಾಕ್ಕೊಳ್ಳಿ, ಬೇಡ ಅಂತ ಯಾರು ಹೇಳಿದ್ದು? ಎಷ್ಟೋ ಬೆಟ್ಟಗಳಿದ್ದಾವೆ. ಆಯಿತು, ಚಾಮರಾಜನಗರ ಕಡೆ ಎಲ್ಲಾದ್ರೂ ಕೂಡ ಅಲ್ಲೂ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಹೆಂಗೂ ಬೆಳೀತಾರೆ, ಯಾವ ವೀಕೆಂಡಿಗೆ ಹೋಗ್ತಾರೆ ಜನ. ಹಾಗಾಗಿ ಅಲ್ಲೂ ಹೋಗಲಿ, ಅಲ್ಲೇ ರೋಪ್ವೇ ಮಾಡಲಿ, ಬೇಡ ಅಂತ ನಾವು ಹೇಳಲ್ಲ. ಜನ ಬೆಟ್ಟಕ್ಕೆ ಹೋಗುವುದು ತಾಯಿಯ ಮೇಲಿನ ಶ್ರದ್ಧೆಗೋಸ್ಕರ, ಪ್ರವಾಸಕ್ಕೋಸ್ಕರ ಅಲ್ಲ. ಏನು ಬೆಟ್ಟದ ಮೇಲೆ ಏನಿದೆ ನೋಡೋಕ್ಕೆ? ಏನೋ ರಮಣೀಯವಾದಂಥ ಯಾವ್ದಾದ್ರು ದೃಶ್ಯ ಇದೆ? ಇಲ್ಲಲ್ವ. ಅಲ್ಲಿರೋದು ಭಕ್ತಿಯಿಂದ ಹೋಗುವಂಥದ್ದು ಜನ ಅದು. ಹಾಗಾಗಿ ಆ ರೋಪ್ವೇಗೆ ನಮ್ಮದು ವಿರೋಧ. ಅದನ್ನು ಮೀಟಿಂಗ್ದು ಮಿನಿಟ್ಸನ್ನು ಮಾಡಿಬಿಟ್ಟು ನಾವು ಕಳಿಸ್ಬಿಟ್ಟಿದ್ದೀವಿ. ಆಮೇಲೆ ಡ್ರಾಪ್ ಮಾಡಿದ್ರೆ